ನೋಡಿ ಗೈಸ್, ಅದು ಹೀಗಿರ್ತದೆ. ಅದು ವೆಯ್ಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ನನಗೆ ಸರಿ ಗೊತ್ತಿಲ್ಲ. ಇದು ನೀರಿನಲ್ಲಿ ಕೆಳಗೆ ಅಡಿಗೆ ಆಳಕ್ಕೆ ಹೋಗ್ಲಿಕ್ಕೆ, ಅದರ ಒಳಗಿರುವ ಎಲುಬು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಒಂದು ಪ್ಲಾಸ್ಟಿಕ್ ಅದರ ಹಾಗೆ ಉಂಟು ಇದು ನೋಡಲಿಕ್ಕೆ. ಇದನ್ನೀಗ ನಾವು ಕಟ್ ಮಾಡಿ ಒಳ್ಳೆ ಕ್ಲೀನ್ ಮಾಡ್ತಾ ಇದ್ದೇವೆ. ಇದು ಕಟ್ಟಿಂಗ್ ದೊಡ್ಡ ಕೆಲಸ ಏನಿಲ್ಲ. ಇದನ್ನು ಕರ್ನಾಟಕದ ಆಚೆ ನಮ್ಮ ಮ್ಯಾಂಗ್ಳೂರ್ ಸೈಡ್ ಬೊಂಡಸ್ ಅಂತ ಕರೀತಾರೆ. ನೋಡಿ ಗೈಸ್, ಅದು ಹೀಗಿರ್ತದೆ. ಅದು ವೆಯ್ಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ನನಗೆ ಸರಿ ಗೊತ್ತಿಲ್ಲ. ಇದು ನೀರಿನಲ್ಲಿ ಕೆಳಗೆ ಅಡಿಗೆ ಆಳಕ್ಕೆ ಹೋಗ್ಲಿಕ್ಕೆ, ಅದರ ಒಳಗಿರುವ ಎಲುಬು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಒಂದು ಪ್ಲಾಸ್ಟಿಕ್ ಅದರ ಹಾಗೆ ಉಂಟು ಇದು ನೋಡಲಿಕ್ಕೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೋಡಿ ಗೈಸ್, ಈಗ ಬಿಳಿ ಬಿಳಿ ಆಗ್ತಾ ಬಂತು. ಅದರ ಮೇಲೆ ಇರುವ ಅದರ ಸಿಪ್ಪೆಲ್ಲ ಹೋಯಿತು. ಈಗ ಒಳ್ಳೆ ಬಿಳಿ ಕಲರ್ ಬಂತು ನೋಡಿ. ಇಟ್ಟು ಕೊಡ್ತೇನೆ. ಚಟ್ಟಿ ಬಿಸಿ ಆದ ನಂತರ ಎಣ್ಣೆ ಹಾಕಿ ಕೊಡುವ. ಎಲ್ಲ ಬಿಸಿ ಆಗಬೇಕು. ತೆಂಗಿನ ಎಣ್ಣೆ ಹಾಕಿ ಕೊಟ್ಟಿದ್ದೇನೆ. ಶುಂಠಿ, ಹಸಿಮೆಣಸು, ನೀರುಳ್ಳಿ ಹಾಕಿ ಕೊಡ್ತೇನೆ. ಅರಸಿನ ಹುಡಿ ಒಂದು 1/4 ಸ್ಪೂನಿನಷ್ಟು ಹಾಕಿದ್ದೇನೆ. 1/2 ಸ್ಪೂನಿನಷ್ಟು. ಬೇವು ಸೊಪ್ಪು ಸ್ವಲ್ಪ ಹಾಕ್ತೇನೆ. ಕೂಂದೇಲು ಮೀನು ಹಾಕಿ ಕೊಡ್ತೇನೆ. ಒಂದು 2 ಸ್ಪೂನಿನಷ್ಟು ಚಿಕನ್ ಮಸಾಲ ಹಾಕಿ ಕೊಡ್ತೇನೆ. ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿ ಕೊಡ್ತೇನೆ. ಒಂದೂವರೆ. ಅರೆಪ್ಪಾಗ್ತೇನೆ ಈಗ ಮೆಣಸು, ಸಾದಾ ಮೆಣಸು ಮತ್ತು ಕಾಶ್ಮೀರಿ ಚಿಲ್ಲಿ, ಬೆಳ್ಳುಳ್ಳಿ ಇದೆಲ್ಲ ಕಡಿದು ಮಾಡಿದ್ದು. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕಿದ್ದು ಸ್ವಲ್ಪ ಹಾಕಿದ್ದೇನೆ. ತೆಂಗಿನ ತುರಿ ಹಾಕ್ತೇನೆ. ತುರಿ ಹಾಕಿ
ಗಾಯ್ಸ್ ಸುಕ್ಕ ರೆಡಿ ಆಯಿತು. ನಾನು ಟೇಸ್ಟ್ ಇಲ್ಲಿಂದಲೇ ನೋಡ್ತೇನೆ ಹೇಗೆ ಉಂಟಂತೇಳಿ. ಸ್ವಲ್ಪ ಸಂಜೆ ಆಯಿತು ಆದ ಕಾರಣ ಇಲ್ಲಿಂದಲೇ ನೋಡು ಗೈಸ್ ಹೇಗೆ ಉಂಟಂತ ನೋಡ್ತೇನೆ. ಒಳ್ಳೆಯದುಂಟು.